ಎಸ್ ದಿ ಸೂಟ್ ಸಿನಿಮಾ ಅತಿಥಿ ದೇವೋಭವ ಟ್ಯಾಗ್ಲೈನ್ನೊಂದಿಗೆ ಬಂದಿರತಕ್ಕಂಥ ಚಿತ್ರದ ಬಗ್ಗೆ ನಾವಿವತ್ತು ರಿವ್ಯೂಗೆ ಬಂದಿದ್ದೀವಿ. ನಮ್ಮ ಜೊತೆ ಸಿನಿಮಾದಲ್ಲಿ ನಟಿರ್ತಕ್ಕಂಥ ಸೂರಜ್ ಆರ್ಯ ಸರ್ ಜೊತೆಲಿದ್ದಾರೆ. ಬನ್ನಿ ದ ಸೂಟ್ ಕೇಳೋಣ ಅವ್ರನ್ನೇ ಯಾಕೆ ಇವತ್ತು ಸೂಟ್ ಹಾಕಿಲ್ಲ ಅಂತ. ಇವತ್ತು ಆ್ಯಕ್ಚುಲಿ ಸೂಟ್ ಹಾಕೊಂಬರ್ಬೇಕಂತ ಹೇಳಿದರು, ಯಾಕಂದರೆ ಸೂಟ್ ಹಾಕಲಿಲ್ಲ. ಯಾಕಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಆ ಒಂದು ಗಿಲ್ಟ್ ನನ್ನಲ್ಲಿ ಕಾಡ್ತಾ ಇದೆ. ಸೊ ಜನ ಮತ್ತೆ ಅದನ್ನ ನೋಡಿಬಿಟ್ಟು ಅಟ್ಲೀಸ್ಟ್ ನನ್ನ ಮೇಲೆ ಒಂದು ಕೋಪ ಆಗಲಿ, ಇದು ಏನು ಬೈಕೊಂಡು ಹೋಗಬಾರ್ದು ಅಂತ. ನಿಜವಾಗ್ಲೂ ನನಗೊಂದು ನೆಕ್ಸ್ಟು ಹೆಜ್ಜೆ ಇಡೋದಕ್ಕೆ ಇದು ಮೊದಲೇ ಹೆಜ್ಜೆ. ಐ ಹೋಪ್ ಜನ ಸ್ವೀಕರಿಸ್ತಾರೆ, ನನ್ನನ್ನು ಸ್ವೀಕರಿಸ್ತಾರೆ ಅನ್ನೋದಕ್ಕಿಂತ ಮೂವಿನ ಸ್ವೀಕರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಎಲ್ಲರೂ ಹೊಸಬ್ರ ಥರ ಆ್ಯಕ್ಟ್ ಮಾಡಿಲ್ಲ, ಎಲ್ಲರೂ ಅವ್ರವ್ರ ಪರ್ಫಾರ್ಮೆನ್ಸ್ ಅವ್ರವ್ರ ನ್ಯಾಯ ಒದಗಿಸಿದ್ದಾರೆ. ಇದು ಈ ನಾಳೆ ಏನಾದರೂ ಜನ ಕೈ ಹಿಡಿದ್ರೆ ನಿಜವಾಗ್ಲೂ ಅದು ಆ ಒಂದು ಕ್ರೆಡಿಟು ಡೈರೆಕ್ಟರ್ ಸರ್ ಹೋಗಬೇಕು, ಮಾಲತಿ ಮೇಡಮ್ ನಮ್ಮನ್ನು ನಂಬ್ಕೊಂಡು ಬಂಡವಾಳ ಹಾಕಿರೋದು ಅವ್ರಿಗೂ ಕ್ರೆಡಿಟ್ ಹೋಗಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಮೂವಿಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತಲ್ಲ, ಸೆಕೆಂಡ್ ಹಾಫ್ ಬಂದುಬಿಟ್ಟು ನಿಜವಾಗ್ಲೂ ಆ ಗೂಸ್ ಬನ್ಸ್ ಬರೋದ್ರಲ್ಲಿ ನಿಜವಾಗ್ಲೂ ಆ ಸೆಕೆಂಡ್ ಹಾಫ್ ನಿಮಗೆ ಎಂಡಲ್ಲಿ ಕ್ಲೈಮ್ಯಾಕ್ಸ್ ಹೆಂಗೆ ತೊಗೊಂಡೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಫಾಸ್ಟ್ ಹೋಗುತ್ತೆ. ನಿಜವಾಗ್ಲೂ ಹೋಗ್ತಾ ಹೋಗ್ತಾ ಆ ಮೂವಿಲಿ ನಾವು ಇನ್ವಾಲ್ವ್ ಆಗಿಬಿಡ್ತೀವಿ ಅಂತ. ಸರ್, ಮೊದಲನೇದಾಗಿ ಜನರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಒಬ್ರೊಬ್ರು ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಜನ ಬಂದು ನೋಡ್ತಾ ಇದ್ದಾರೆ. ಆ ಪ್ರತಿಕ್ರಿಯೆ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಫಸ್ಟ್ ದಿನನೇ ಇಷ್ಟು ಜನ ಬಂದಿರೋದು. ಹೌದು ಮೇಡಮ್, ನನಗೆ ಖುಷಿ ಆಗೋಕ್ಕಿಂತ ನಮ್ಮ ಟೀಮ್ಗೆ ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದು ಒಳ್ಳೆ ಪ್ರಯತ್ನ. ಇವಾಗ ಎಷ್ಟೋ ಜನ ಕೇಳ್ತಾರೆ, ಏನಿದು ಮೂವಿ ಹಾರರಾ ರೊಮ್ಯಾಂಟಿಕಾ ಏನಂತ ಜಾನ್ರನ್ನೇ ನಮ್ಗೆ ಹೇಳೋಕ್ಕಾಗಲ್ಲ. ಆ ವಿಭಿನ್ನವಾಗಿ ಒಂದು ಜಾನ್ರು ಇವ್ರು ಹುಟ್ಟಾಕಿದ್ದಾರೆ ನಮ್ಮ ಡೈರೆಕ್ಟರ್ ಭಗತ್ ಸರ್. ಇದು ಫ್ಯಾಮಿಲಿ ನೋಡೋಂಥ ಮೂವಿ. ಆಮೇಲೆ ಎಲ್ಲದಕ್ಕಿಂತ ಎಲ್ಲ ಹೆಣ್ಮಕ್ಳು ನೋಡೋಂಥ ಮೂವಿ ಮೇಡಮ್, ಪ್ರತಿಯೊಬ್ಬ ಹೆಣ್ಮಕ್ಳು. ಯಾಕಂದರೆ ಜೀವನದಲ್ಲಿ ಒಂದು ಸಾರಿ ಯಾಮಾರಿದ್ರೆ ಅವರು ಜೀವನನೇ ಹಿಂಗೆ ಹಾಳು ಮಾಡುತ್ತಂತ ಒಂದು ಸಂದೇಶ ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದೀವಿ, ನಮ್ಮ ಸರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ಮೂವಿಲಿ ಮಾಡೋಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಆಗಿತ್ತು. ನನಗೆ ನಿಜವಾಗ್ಲೂ ಈ ಮೂವಿನ ಎಲ್ಲರೂ ಸಕ್ಸಸ್ ಮಾಡಿದ್ರೆ ಅದೇ ಒಂದು ಖುಷಿ ಮ್ಯಾಮ್. ಸರ್, ಸೂಟ್ ಫಿಲ್ಮ್ ಹೆಸರೇ ದ ಸೂಟ್. ಆ ಸೂಟ್ ಯಾರ್ದು ಅನ್ನೋದು ನಮಗಂತೂ ಗೊತ್ತಾಗಿದೆ, ಜನಗಳಿಗೂ ಗೊತ್ತಾಗಲಿ. ಆ ಸೂಟು ನಿಮ್ಮ ಹೆಸರಲ್ಲೇ ಬಂದಿರೋದ್ರಿಂದ ತಮ್ಗೇನು ಅನ್ನಿಸ್ತಾ ಇದೆ ಮತ್ತು ಇವತ್ತು ತಾವು ಸೂಟ್ ಹಾಕೋ ಬರಬೇಕಾಗಿತ್ತು? ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಆ ಸೂಟ್ ಅನ್ನೋ ಒಂದು ಕ್ಯಾರೆಕ್ಟ್ರೇ ನಾನು ಮಾಡಿದ್ದೀನಿ. ಅದು ಕೊನೆಗೂ ಆ ಹೀರೋಗೆ ಗೊತ್ತೇ ಆಗಲ್ಲ. ಅದು ಒಂಥರ ಖುಷಿ ಇದೆ. ಆಮೇಲೆ ಒಂದು ಸಲ ಅನಿಸುತ್ತೆ, ನೆಗೆಟಿವ್ ಕ್ಯಾರೆಕ್ಟ್ರ್ ಈ ಥರ ಮಾಡಬಾರ್ದಾಗಿತ್ತ ಅಂತ. ಬಟ್ ಕಲಾವಿದನಿಗೆ ಯಾವುದೇ ಒಂದು ಮಿತಿ ಇಲ್ಲ, ಒಂದು ಮೆಸೇಜ್ ಕೊಟ್ಟಿದ್ದೀವಿ. ನಿಜವಾಗ್ಲೂ ಆ ಟೈಟಲ್ ಕ್ಯಾರೆಕ್ಟರ್ ಮಾಡೋದು ನನಗೆ ತುಂಬ ಹೆಮ್ಮೆ ವಿಷಯ ಆಗಿತ್ತು, ಚಾಲೆಂಜಿಂಗ್ ಆಗಿತ್ತು. ಎಲ್ಲದಕ್ಕಿಂತ ನಮ್ಮನ್ನು ಬೈದು ತಿದ್ದಿ ನಮ್ಮನ್ನು ಒಂದು ದಾರಿಗೆ ತಂದಿದ್ದಾರೆ ಭಗತ್ ಸರ್ಗೆ ನಾನು ನಿಜವಾಗ್ಲೂ ಚಿರಋಣಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಸೀನಲ್ಲಿ 35 ಶಾಟ್ ತೊಗೊಂಡಿದ್ದೀನಿ. ಅದು ಯಾವಾಗಲೂ ನೆನಪಲ್ಲಿರುತ್ತೆ. ಸೊ ಮುಂದಿನ ಚಿತ್ರದಲ್ಲಿ ಖಂಡಿತ ಇದಕ್ಕಿಂತ ಪಕ್ವವಾಗಿ ನಟಿಸ್ಬೇಕಂತ ಒಂದು ಆಸೆ ಇದೆ. ಸರ್, ಈ ಚಿತ್ರದಲ್ಲಿ ಸುಮ್ಮನೆ ಒಂದು ಕಮರ್ಷಿಯಲ್ ಅಲ್ಲದೆ ಒಂದು ಭಾವನೆಗಳ ಜೊತೆ ಆಟ ಆಡೋದೇ ಒಂದು ಫಿಲಮ್ ಆಗಿದೆ. ಒಂದು ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ಬೋದು ಒಂದು. ಹಾಗಾಗಿ ಸಿನಿಮಾನ ಸಾರಿ ಸರ್, ಈ ಸಿನಿಮಾ ಒಂದು ಕಮರ್ಷಿಯಲ್ ರೇಂಜ್ ಅಲ್ಲದೇನೆ ಸರ್, ಒಂದು ಸೈಕಾಲಜಿಕಲ್ ಸಿನಿಮಾ ಅಂತ ಹೇಳ್ಬೋದು. ಒಬ್ರೊಬ್ರು ಕೂಡ ಅವ್ರವ್ರು ಇಂಡಿವಿಜುವಲ್ ಆಗಿ ಆ್ಯಕ್ಟ್ ಮಾಡಿದ್ರು ಕೂಡ ಅದ್ರಲ್ಲಿ ಭಾವನೆಗಳನ್ನ ತುಂಬಿ ಹಾಕಿದ್ದಾರೆ. ಸೊ ನಿಮ್ಮದು ರಿಹರ್ಸಲ್ ಹೇಗಿತ್ತು? ಸಿನಿಮಾ ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಇತ್ತು ಇದನ್ನು? ಮೇಡಮ್, ಸುಮಾರು ನನಗೆ ಗೊತ್ತಿರೋ ಒಂದು 50 ದಿನ ಶೂಟಿಂಗ್ ಮಾಡಿದ್ವಿ. ಒಂದು ತಿಂಗಳು ನಾವು ರಿಹರ್ಸಲ್ ಮಾಡಿದ್ವಿ. ನಾವು ಬನಶಂಕರಿಲಿ ನಮ್ಮ ಸರ್ ಕರ್ಕೊಂಡು ಹೋಗ್ತಾಯಿದ್ರು. ನಮಗೆ ಅದೇನು ಹೊಸದು. ಬಟ್ ಆವಾಗ ನಮಗೆ ನಮಗೇನು ಅನಿಸಿದೆ ಅಂದರೆ, ಇನ್ನೂ ಪ್ರೈಮರಿ ಸ್ಕೂಲ್ ಹುಡುಗರ ಥರ ಕೊಟ್ಟರೆ ಡೈಲಾಗ್ನ ಯಾವುದೇ ಒಂದು ಏನದು ಅಂದರೆ ಆ್ಯಕ್ಟಿಂಗ್ ಥರ ಅಲ್ಲ, ಬರೀ ಬಹ್ಯಾಟ್ ಮಾಡ್ತಾಯಿದ್ವಿ. ಆವಾಗ ಅವ್ರು ಹೇಳಿದ್ರೆ ಇನ್ವಾಲ್ವ್ಮೆಂಟ್ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಸೊ ಆವಾಗ ಮಾಡ್ತಾ ನಾವು ಮೂವಿಲಿ ಬಂದಾಗ ಅದು ರಿಹರ್ಸಲ್ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು ಮೇಡಮ್. ತುಂಬ ಈಸಿ ಅಲ್ಲ, ಅಲ್ಲೂ ಕಷ್ಟ ಆಯಿತು. ಈ ಮೂವಿಯಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್ ನನಗೆ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಸಿನಿಮಾದ ಹೀರೋ ಆರ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವ ಜೊತೆಗೆ ದೀಕ್ಷಾ, ಫ್ರೀಡಮ್ ಟಿವಿ ಬೆಂಗಳೂರು.